ನಾನು ನನ್ನ ತಂಗಿ ಮನೆ ಗೃಹ ಪ್ರವೇಶಕ್ಕಂತ ಸಿರ್ಸಿಗೆ ಹೋಗಿದ್ವಿ. ಸಿರ್ಸಿಯಲ್ಲಿ ಇದ್ದು ಆಮೇಲೆ ಮಂಜುಗುಣಿ ದೇವಸ್ಥಾನಕ್ಕೆ ಹೋಗಿದ್ವಿ. ಮಂಜುಗುಣಿ ದೇವಸ್ಥಾನ ಅಂತ ಅಂದರೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ನಾವು ತಿರುಪತಿಲಿ ಯಾವ ವೆಂಕಟರಮಣ ನೋಡ್ತೀವೋ ಮಂಜುಗುಣಿಯಲ್ಲೂ ಅದೇ ವೆಂಕಟರಮಣ ದೇವಸ್ಥಾನ ನೋಡಿಕೊಂಡು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಹಾಗೆ ಅದರ ನಂತರ ಒಂದೆರಡು ಗೃಹ ಪ್ರವೇಶದ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕಿದ್ದೀನಿ. ನಾವು ಅಕ್ಕ ತಂಗಿಯರೆಲ್ಲ ಒಟ್ಟಿಗೆ ಸೇರಿಕೊಂಡು ಈ ಗೃಹ ಪ್ರವೇಶ ಕಾರ್ಯಕ್ರಮದಲ್ಲಿ ಎಲ್ಲ ಒಟ್ಟಿಗೆ ಸೇರಿಕೊಂಡು ಅವರ ಗೃಹ ಪ್ರವೇಶನ ನಾವು ಚೆಂದ ಮಾಡಿದ್ವಿ. ಎಲ್ಲರಿಗೂ ಖುಷಿ ಆಯಿತು. ನಾವು ಎಲ್ಲ ಅಕ್ಕ ತಂಗಿಯರೆಲ್ಲ ಏನೇ ಕಾರ್ಯಕ್ರಮ ಆದರೂ ಒಟ್ಟಿಗೆ ಸೇರ್ಕೋತೀವಿ, ಖುಷಿ ಪಡ್ತೀವಿ, ಎಂಜಾಯ್ ಮಾಡ್ತೀವಿ. ಇದು ಗೃಹ ಪ್ರವೇಶದ ದಿನದ ಕ್ಲಿಪ್ಪಿಂಗ್ಸು. ಇದೊಂದು ಕ್ಲಿಪ್ಪಿಂಗ್ ಮಿಸ್ ಆಗಿತ್ತು. ಮಂಜುಗುಣಿ ರಥ ಇದು. ಹಾಗೆ ಇದು ಮನೆ ಗೃಹ ಪ್ರವೇಶದ್ದು ಇನ್ನು ಹೊರಡ್ತಾ ಇದ್ದಾರೆ ಗೃಹ ಪ್ರವೇಶಕ್ಕೆ. ಆ ಕ್ಲಿಪ್ಪಿಂಗು ಇದು ಮಂಜುಗುಣಿದು ಕ್ಲಿಪ್ಪಿಂಗು. ಈಗ ಮನೆ ಒಳಗೆ ಗೃಹ ಪ್ರವೇಶ ಆಗಿದೆ, ಎಲ್ಲ ಒಳಗಡೆ ಬಂದಿದ್ದೀವಿ. ಇದೆಲ್ಲ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ಮತ್ತು ಬಂದಿರೋರಿಗೆಲ್ಲ ಬಟ್ಟೆಗಳನ್ನು ಕೊಡಬೇಕು ಅಂತೇಳೆಲ್ಲ ಬಟ್ಟೆ ರೆಡಿ ಮಾಡಿಟ್ಟಿದ್ರು. ಅದನ್ನೆಲ್ಲ ನಾವು ರೆಡಿ ಮಾಡಿ ಎತ್ತಿಟ್ಟಿದ್ವಿ, ಯಾರ್ಯಾರಿಗೆ ಯಾವ್ಯಾವ ಬಟ್ಟೆಗಳನ್ನು ಕೊಡಬೇಕು ಅಂಥೇಳಿ. ಇದು ಹೊಸಲು ಪೂಜೆ ಅಂತ ಮಾಡ್ತಾರಲ್ವ, ಆ ಕಾರ್ಯಕ್ರಮಗಳು. ವಾಸ್ತು ಪೂಜೆ, ಗಣೇಶನ ಹೋಮ, ಆಮೇಲೆ ಹೊಸ ತುಳಸಿನ ಸ್ಥಾಪನೆ ಮಾಡಿ ಅದಕ್ಕೆ ಪೂಜೆ ಮಾಡಿ ಮತ್ತು ಅವರು ಒಳಗಡೆ ಗೃಹ ಪ್ರವೇಶ ಮಾಡಿದರು. ವಾಸ್ತು ಹೋಮ ಮಾಡಿದರು, ಗಣೇಶನ ಹೋಮ ಮಾಡಿದರು, ಗಣ ಹೋಮ ಮಾಡಿದರು. ಇವೆಲ್ಲ ಕಾರ್ಯಕ್ರಮಗಳನ್ನು ನಾವು ಕಣ್ಣು ತುಂಬಿಸ್ಕೊಂಬಿಟ್ವಿ. ಪುರೋಹಿತರು ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ನಮಗೆಲ್ಲರಿಗೂ ಖುಷಿ ಆಯಿತು. ಗಣೇಶನ ಹೋಮ ಅಂತೂ ತುಂಬ ಚೆನ್ನಾಗೇ ಆಯಿತು. ವಾಸ್ತು ಗಣೇಶನ ಹೋಮ ಎಲ್ಲ. ಇದು ಬ್ಯಾಕ್ ಸೈಡು ವಾಷಿಂಗ್ ಮಿಷಿನ್, ಕಿಚನಿಂದ ಬ್ಯಾಕ್ ಸೈಡ್ ರೂಮ್ ಇದು. ತುಂಬ ಚೆನ್ನಾಗಿದೆ, ಪ್ಯಾಸೇಜ್ ಎಲ್ಲ ಚೆನ್ನಾಗಿದೆ. ಈ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕಿದ್ದೀನಿ. ತುಂಬ ಕ್ಲಿಪ್ಪಿಂಗ್ಸ್ ಎಲ್ಲ ತೆಗಿಲಿಕ್ಕಾಗಿಲ್ಲ, ಯಾಕಂದರೆ ಸ್ವಲ್ಪ ಬ್ಯುಸಿ ಇದ್ದೆ ನಾನು. ಆಚೆ ಈಚೆ ಓಡಾಡೋಕ್ಕಿತ್ತಲ್ಲ, ಆ ಕಾರಣಕ್ಕೆ ಸಣ್ಣ 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 ಕ್ಲಿಪ್ಪಿಂಗ್ಸು. ಮನೆಯಲ್ಲೆಲ್ಲ ತುಂಬ ಜನ ಬಂದಿದ್ದರು. ಮನೆ ತುಂಬ ಚೆನ್ನಾಗಿದೆ, ಅಪಾರ್ಟ್ಮೆಂಟ್ ಅವ್ರು ತೊಗೊಂಡಿದ್ದಾರೆ. ಸೊ ಆ ಕಾರಣಕ್ಕೆ ತುಂಬ ಜನ ಇದ್ದರು. ಸಣ್ಣ 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 ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ. ತುಂಬ ಏನಿರಲಿಲ್ಲ ಆಗಿತ್ತು ಕ್ಲಿಪ್ಪಿಂಗ್ಸು. ನೋಡೋಣ, ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ಕೊಂಡಿದ್ದಾರೆ. ಇದು ಹಿಂದಿನ ದಿನದ ವೀಡಿಯೋ. ಸ್ವಲ್ಪ ಮನೆಯೆಲ್ಲ ರೆಡಿ ಮಾಡ್ತಾಯಿದ್ರು, ಇನ್ನು ಸ್ವಲ್ಪ ಅರ್ಧಂಬರ್ಧ ಕೆಲಸ ನಡೀತಾ ಇತ್ತಾ, ಅದ್ರದ್ದು ಒಂದೆರಡು ಸಣ್ಣ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ಇದು ದೇವ್ರ ಮನೆ ನೋಡಿ, ಇಷ್ಟು ದೊಡ್ಡ ದೇವ್ರ ಮನೆ ಇದೆ ಅವ್ರ ಮನೇಲಿ. ಎಲ್ಲ ದೇವರುಗಳು ಒಟ್ಟಿಗೆ ಇದ್ದಾರೆ. ಮನೆ ಹೆಸರು ತಪಸ್ವಿ ಅಂತೇಳಿ ಹೆಸರಿಟ್ಟಿದ್ದಾರೆ. ಇದು ಮನೆ ಮೇನ್ ಡೋರು. ಇದು ಮೇನ್ ಡೋರಿಂದ ಒಳಗಡೆ ಹೋದರೆ ಎಂಟ್ರೆನ್ಸು. ಮುಂದ್ಗಡೆನೇ ಲಿಫ್ಟ್ ಇದೆ. ಮನೆ ಎದುರುಗಡೆನೇ ಲಿಫ್ಟ್ ಇದೆ, ಏನು ತೊಂದರೆ ಇಲ್ಲ. ಫಸ್ಟ್ ಫ್ಲೋರ್ ತೊಗೊಂಡಿದ್ದಾರೆ. ಚೆನ್ನಾಗಿದೆ ಮನೆ, ಅಪಾರ್ಟ್ಮೆಂಟ್ ಎಲ್ಲ ವ್ಯವಸ್ಥೆ ಇಲ್ಲ, ಕಾರ್ ಪಾರ್ಕಿಂಗ್ ಎಲ್ಲ ಉಂಟು, ಏನೂ ತೊಂದರೆ ಇಲ್ಲ. ಈಗ ದೇವ್ರುಗಳನ್ನು ನೋಡಿ, ದೇವ್ರ ಫೋಟೋ ನೋಡಿ, ತುಂಬ ದೊಡ್ಡದಿದೆ, ನೋಡೋಕ್ಕೆ ಖುಷಿಯಾಗುತ್ತೆ. ಇದು ಮನೆ ಹೊರಗಡೆ ತುಳಸಿನ ಪ್ರತಿಷ್ಠಾಪನೆ ಮಾಡಿ ಅದ್ರ ನಂತರ ಒಂದು ತುಳಸಿನ ನೆಟ್ಟು ಮತ್ತು ಅದಕ್ಕೆ ಪೂಜೆ ಮಾಡಿ ಅದರ ನಂತರ ಹೊಸಲು ಪೂಜೆ ಮಾಡಿ ಮನೆ ಒಳಗೆ ಹೋಗಿದ್ದು. ಹುಬ್ಳಿ ರೋಡಲ್ಲಿ ಮನೆ ತೊಗೊಂಡಿರೋದು. ಅಪಾರ್ಟ್ಮೆಂಟ್ ಹೆಸರು ಸರಿಯಾಗಿ ಗೊತ್ತಿಲ್ಲ ನನಗೆ, ಬಟ್ ಮನೆ ಮಾತ್ರ ಚೆಂದ ಇದೆ, ಏನು ತೊಂದರೆ ಇಲ್ಲ. ಅಪಾರ್ಟ್ಮೆಂಟ್ ಹೆಸರು ಮೇ ಬಿ ಸ್ಟಾರ್ ಲೈನ್ ಅನಿಸುತ್ತೆ, ನನಗೆ ಕನ್ಫರ್ಮ್ ಇಲ್ಲ. ನಾನು ಕೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದ್ರೆ ಹೇಳ್ತೀನಿ, ಏನಂತ ಗೊತ್ತಿಲ್ಲ. ತುಳಸಿ ಪೂಜೆನ ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ ಪುರೋಹಿತರು. ನಮಗೆ ಅಡ್ಜಸ್ಟ್ ಆಗೋಂಗೆ ಇದ್ದರು. ಅವ್ರು ಹೇಳಿದಂಗೆ ನಾವು ತಕ್ಕ ಹಾಗೆ ಪೂಜೆ ಎಲ್ಲ ಮಾಡಿಸಿದ್ರು. ಆಂಟಿ ಮತ್ತು ಮಾಮನ ಕೈಯಲ್ಲಿ, ಚಿಕ್ಕಪ್ಪನ ಕೈಯಲ್ಲಿ ಪಟ ಪೂಜೆ ಮಾಡ್ತಾಯಿದ್ದಾರೆ. ಪೂಜೆ ಸುಮಾರು ಹೊತ್ತಾಯಿತು. ತುಂಬ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿದ್ದಾರೆ. ನಾವು ಆ ಪೂಜೆ ನೋಡ್ಕೊತಾನೆ ಕೂತ್ಕೊಂಡ್ವಿ. ತುಂಬ ಖುಷಿಯಾಯಿತು ಪೂಜೆ ನೋಡಿ.
ಇಲ್ಲಿಗೆ ನನ್ನ ಸಣ್ಣ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್